ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು NSP OTR ಕ್ರಿಯೇಟ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಯಾರು ಜಾಯಿನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರುತ್ತದೆ, ಜಾಯ್ನ್ ಆಗಿ ಫ್ರೆಂಡ್ಸ್. ಬನ್ನಿ NSP OTR ಕ್ರಿಯೇಟ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ 2 ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕು. ಅವು ಯಾವ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೀವು ಪ್ಲೇಸ್ಟೋರ್ಗೆ ಬಂದು ಇಲ್ಲಿ ಸರ್ಚ್ ಆಪ್ಷನ್ ಇರುತ್ತಲ್ಲ, ಇಲ್ಲಿ ಸರ್ಚ್ ಆಪ್ಷನ್ ನಲ್ಲಿ ನೀವು NSP OTR ಅಂತ ಸರ್ಚ್ ಮಾಡಬೇಕು. NSP OTR ಸರ್ಚ್ ಆದ್ಮೇಲೆ ನೀವು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ತೋರಿಸುತ್ತೆ ನೋಡಿ NSP OTR ಅಂತ. ಇಲ್ಲಿದೆ ನೋಡಿ ಫ್ರೆಂಡ್ಸ್, NSP OTR ಅಂತ. ಈ NSP OTR ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಾನು ಈಗ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದಕ್ಕೆ ನಾನು ಓಪನ್ ಅಂತ ಬರ್ತದೆ. ನೀವು ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ಇನ್ಸ್ಟಾಲ್ ಅಂತ ಬರುತ್ತೆ, ಇನ್ಸ್ಟಾಲ್ ಮಾಡ್ಕೊಂಡು ಆಮೇಲೆ ಓಪನ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಆ್ಯಪ್ ಯಾವ್ದು ಬರುತ್ತಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಮತ್ತೆ ನೀವು ಸರ್ಚ್ ಆಪ್ಷನ್ ಅಲ್ಲಿ ಬಂದು ಆಧಾರ್ ಪೇಸ್ ಅಂತ ಸರ್ಚ್ ಮಾಡಬೇಕು. ಆಧಾರ್ ಪೇಸ್ ಅಂತ ಸರ್ಚ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಆಧಾರ್ ಪೇಸ್ ಓಪನ್ ಆಗುತ್ತೆ. ನಾನು ಈಗ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಅದರಿಂದ ಇಲ್ಲಿ ಏನು ಇನ್ಸ್ಟಾಲ್ ಅಂತ ತೋರಿಸ್ತಾ ಇಲ್ಲ. ನೀವು ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಿ ಇದನ್ನ ಓಪನ್ ಮಾಡೋ ಏನೋ ಅವಶ್ಯಕತೆ ಇರೋದಿಲ್ಲ, ಓನ್ಲಿ NSP OTR ಅಷ್ಟೇ ಓಪನ್ ಮಾಡಬೇಕು. ಈಗ ಬಂದು NSP OTR ಓಪನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಓಪನ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಈ ತರ ಇಂಟರ್ಫೇಸ್ ಬಂದ್ಮೇಲೆ ನೀವು ಮೊದಲಿಗೆ ಲಾಗಿನ್ ಅಂಡ್ ರಿಜಿಸ್ಟ್ರೇಷನ್ ಅಂಡ್ ಪೇಸ್ KYC ಬೈ ಪೇಸ್ ಅಥೆಂಟಿಕೇಶನ್ ಅಂಡ್ ಮೊಬೈಲ್ ನಂಬರ್ ಚೇಂಜ್ ಅಂದ್ರೆ ಮೊದಲಿಗೆ ನೀವು NSP ಲಾಗಿನ್ ಮಾಡಬಹುದು. ಇಲ್ಲ ಅಂದ್ರೆ ನೀವು ಈಗ ಜಸ್ಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನು ಪೇಸ್ ಬಂದ ಮೇಲೆ ನಿಮಗೆ ಒಂದು RKY ಅಂತ ಹೇಳಿ ಮುಂದೆ ನಂಬರ್ ಬರುತ್ತೆ. ಆ ನಂಬರ್ ಬಂದ ಮೇಲೆ ನೀವು KYC ಮಾಡಿದ್ಮೇಲೆ ನಿಮಗೆ NSP OTR ಕ್ರಿಯೇಟ್ ಆಗುತ್ತದೆ. ಈಗ ನಾವು ಮೊದಲಿಗೆ ರಿಜಿಸ್ಟ್ರೇಷನ್ ನೋಡೋಣ. ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಅಂದ್ರೆ NSP OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಬೇಕಂತ. ಅದಾದ್ಮೇಲೆ ನಿಮಗೆ 2 ಚೆಕ್ ಆಪ್ಷನ್ ಬರುತ್ತಲ್ಲ, ಆ ಚೆಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಓಪನ್ ಆದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಆದ್ಮೇಲೆ ಮೊದಲಿಗೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡೋದಿರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಸೆಂಡ್ ಟು OTP ಅಂತ ಕ್ಲಿಕ್ ಮಾಡಬೇಕು. ಸೆಂಡ್ ಟು OTP ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ 6 ಡಿಜಿಟ್ OTP ಬರುತ್ತೆ. ಆ OTP ನ ಎಂಟ್ರಿ ಮಾಡ್ಕೊಂಡು ಆಮೇಲೆ ನಿಮ್ಮ ಕ್ಯಾಪ್ಚರ್ನ ಆಮೇಲೆ ಇಲ್ಲಿ ಕಾಣಿಸ್ತಾ ಇರೋ ಈ ಕ್ಯಾಪ್ಚರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಎಂಟ್ರಿ ಆದ್ಮೇಲೆ ವೆರಿಫೈ ಅಂತ ಇದೆಯಲ್ಲ, ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ವೆರಿಫೈ ಕ್ಲಿಕ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಈ ತರ ಇಂಟರ್ಫೇಸ್ ಬಂದ್ಮೇಲೆ ನಿಮ್ಮ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಆಧಾರ್ ಕಾರ್ಡ್ನ ಎಂಟ್ರಿ ಆದ್ಮೇಲೆ ಈ ತರ ನಿಮಗೆ ಪಾಪ್ಅಪ್ ಮೆಸೇಜ್ ಓಪನ್ ಆಗುತ್ತೆ. ಇಲ್ಲಿ ಅಗ್ರಿ ಅಂತ ಇದೆಯಲ್ಲ, ಈ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕು. ಅಗ್ರಿ ಮೇಲೆ ಕ್ಲಿಕ್ ಆದ್ಮೇಲೆ ನಿಮಗೆ ಆಧಾರ್ ಪೇಸ್ ಡೌನ್ಲೋಡ್ ಮಾಡಿತ್ತಲ್ಲ, ಅದು ಆಟೋಮೆಟಿಕ್ ಇದ್ರ ಲಾಗಿನ್ ಆಗಿಬಿಡುತ್ತೆ. ಆಧಾರ್ ಪೇಸ್ ಆಟೋಮೆಟಿಕ್ ಲಾಗಿನ್ ಆದ್ಮೇಲೆ ನಿಮ್ಮ ಪೇಸ್ ನ ಇಲ್ಲಿ ಕ್ಯಾಪ್ಚರ್ ಮಾಡಬೇಕು. ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಏನ್ ಸರ್ಕಲ್ ಕಾಣಿಸ್ತಾ ಇದೆಯಲ್ಲ, ಈ ಸರ್ಕಲ್ ಅಲ್ಲಿ ನಿಮ್ಮ ಪೇಸ್ ನ ಆಡ್ ಆಗಿರ್ಬೇಕು. ಪೇಸ್ ಅಂದ್ರೆ ನಿಮ್ಮ ಪೇಸ್ ನ ಓನ್ಲಿ ರೌಂಡ್ ಸರ್ಕಲ್ ಅಲ್ಲಿ ಆಡ್ ಆಗ್ಬೇಕು. ಆಡ್ ಆದ್ಮೇಲೆ ಇದು ರೆಡ್ ಮಾರ್ಕ್ ಇದೆಯಲ್ಲ, ಈ ರೆಡ್ ಮಾರ್ಕ್ ನಿಮ್ಗೆ ಹಸಿರು ಮಾರ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ಹಸಿರು ಮಾರ್ಕ್ ಕನ್ವರ್ಟ್ ಆದ್ಮೇಲೆ ನೀವು ನಿಮ್ಮ ಕಣ್ಣ 2 ಸತಿ ಬ್ಲಿಂಕ್ ಮಾಡಬೇಕು. 2 ಸತಿ ಬ್ಲಿಂಕ್ ಆದ್ಮೇಲೆ ನಿಮ್ಮ ಕಣ್ಣ ಬ್ಲಿಂಕ್ ಮಾಡಬೇಕು. ಆಧಾರ್ ಪೇಸ್ ಅಥೆಂಟಿಕೇಶನ್ ಆದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಅಂದ್ರೆ ನಿಮ್ಮ NPSC ತೋರಿಸುತ್ತೆ. ಅಂದ್ರೆ ನಿಮ್ಮ ಯಾವ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರೋ ಅದನ್ನ ತೋರಿಸುತ್ತೆ. ಅದ್ರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ಮದರ್ ನೇಮು ನಿಮ್ಮ ಮದರ್ ನೇಮ್ ನ ಎಂಟ್ರಿ ಮಾಡಬೇಕು. ನಿಮ್ 10th ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿ ಇರುತ್ತಲ್ಲ, ಆ ರೀತಿ ನಿಮ್ಮ ಮದರ್ ನೇಮ್ ನ ಇಲ್ಲಿ ಎಂಟ್ರಿ ಮಾಡಬೇಕು. ಅದಾದ್ಮೇಲೆ ನಿಮ್ಮ ಫಾದರ್ ನೇಮ್, ನಿಮ್ 10th ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ತರ ಇರ್ತಾರ ಆ ತರ ನಿಮ್ಮ ಫಾದರ್ ನೇಮ್ ನ ಎಂಟ್ರಿ ಮಾಡಬೇಕು. ಫಾದರ್ ನೇಮ್ ಮೇಲೆ ಇಮೇಲ್ ಐಡಿ ಏನ್ ಮ್ಯಾಂಡೇಟರಿ ಇಲ್ಲ, ನೀವು ಎಂಟ್ರಿ ಮಾಡ್ಲಿಕ್ಕೆ ನಡೀತೆ.
ಆಮೇಲೆ ನಿಮ್ಮ ನೆಕ್ಸ್ಟ್ ಆಪ್ಷನ್ ಇರುತ್ತಲ್ಲ, ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದಲ್ಲಿ ನಿಮಗೆ ಈ ತರ ಇಂಟರ್ಪ್ರೆಸ್ ಬರುತ್ತೆ. ಈ ತರ ಇಂಟರ್ಪ್ರೆಸ್ ಬಂದ್ರೆ ನಿಮ್ಮ NSP OTR ನಂಬರ್ ಇದೆ ನೋಡಿ. NSP OTR ನಂಬರ್ನ ಹೇಗೆ ಕ್ರಿಯೇಟ್ ಮಾಡಿದ್ದು ಅಂತ ನೋಡಿದ್ವಲ್ಲ.